ಬಿಟ್ಟು ಬಿಡದೆ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಕೊರವ ಚಳಿಯಲ್ಲೂ ಕೂಡ. ಅದರ ಸ್ಥಿತಿಗೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್, ಅಂಗನವಾಡಿ ನೌಕರರ ಪ್ರತಿಭಟನೆ ಮುಂದೂಡಿಕೆಯಾಗಿದೆ. ಸಂಬಳ ಹೆಚ್ಚಳದ ಭರವಸೆಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಅನ್ನುವಂತಹ ಮಾಹಿತಿ. ಬಜೆಟ್ನಲ್ಲಿ ಬೇಡಿಕೆ ಈಡೇರಿಸೋದಾಗಿ ಭರವಸೆಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಇದೀಗ. ಸೊ ಆ ಒಂದು ರೀಸನ್ ಇಂದಾಗಿ ಪ್ರತಿಭಟನೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು. ಸರ್ಕಾರದ ಭರವಸೆ ಬೆನ್ನಲ್ಲೇ ಧರಣಿ ಮುಂದೂಡಿಕೆಯಾಗದೆ ಬಜೆಟ್ನಲ್ಲಿ ಬೇಡಿಕೆ ಈಡೇರದಿದ್ರೆ ಮತ್ತೆ ಹೋರಾಟ ಫೈಕ್ಸ್ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮಾರ್ಚ್ 7ರಂದು ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಒಂದಷ್ಟು ಬೇಡಿಕೆಗಳನ್ನ ಇಟ್ಟು ಸರ್ಕಾರದ ಮುಂದೆ ಪ್ರತಿಭಟಿಸ್ತಾ ಇದ್ರು. ಕೊರೆವ ಚಳಿಯಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಆದ್ರೆ ಇದೀಗ ರಾಜ್ಯ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ, ತಮ್ಮ ಬೇಡಿಕೆಯನ್ನ ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಆದ ಕಾರಣ ಸದ್ಯಕ್ಕೆ ಮಾತ್ರ ಪ್ರತಿಭಟನೆಯನ್ನ ನಿಲ್ಲಿಸಿದ್ದಾರೆ. ಆದರೆ ಇನ್ನೇನಾದ್ರೂ ಬೇಡಿಕೆ ಈಡೇರಿಸದೆ ಇದ್ರೆ ಮತ್ತೆ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ, ಮಾರ್ಚ್ 7ಕ್ಕೆ ಮತ್ತೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಖಡಕ್ ಆಗಿ ಒಂದ್ ರೀತಿಯಾಗಿ ವಾರ್ನಿಂಗ್ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಕೊಟ್ಟಿರುವಂತದ್ದು. ಬಟ್ ಇವತ್ತಿನ ಹೇಳಿದ ಪ್ರಕಾರ ಹಂಗೆ ಅಂತ ಎಲ್ಲ ಪ್ರತಿಪಕ್ಷದವರು ಎಲ್ಲ ಬಂದಿರೋದು ನೋಡಿ, ಸರ್ಕಾರ ಒಂದು ಒಮ್ಮತಕ್ಕೆ ಬಂದು ನಾನು ಕಂಟಿನ್ಯೂಸ್ ನೀವೇನು ಕನಿಷ್ಠ ವೇತನ ಕೇಳಿದರೆ ಆ ಕನಿಷ್ಠ ವೇತನ ನಾನು ಬಡ್ಜೆಟಲ್ಲಿ ಮಾಡ್ಕೊಡ್ತೀನಿ, ಮಾಡ್ಕೊಡ್ಲಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಬೇಕಾದರೆ ಕಂಟಿನ್ಯೂ ಮಾಡಿ ನಿಮ್ಮ ಸ್ಟ್ರೈಕನ್ನು. ಹಾಗಾಗಿ ಈಗ ಚಳಿನಲ್ಲಿ ತುಂಬ ಜನ ಅಸ್ವಸ್ಥರಾಗ್ತಿದ್ರಂತೆ. ಮಹಿಳೆಯಾಗಿ ನಾನು ನಿಮಗೆ ರಕ್ಷಣೆ ಕೊಡೋಕ್ಕಲ್ಲಿಲ್ಲ, ಹಾಗಾಗಿ ದೂರ ಇರೋದ್ರಿಂದ ನೀವು ನನ್ನ ಮಾತಿಗೆ ಬೆಲೆ ಕೊಡಿ. ಬಟ್ ಹೋದ್ಸಲ ನಮ್ಮ ಮಾತು ತಪ್ಪಿಸ್ಕೊಂಡೆ ಅಂತಂದರೆ ಈ ಸಲ ತಪ್ಪಿಸ್ಕೊಳ್ಳಲ್ಲ. ನಾನು ಈ ಸಮಯದಲ್ಲಿ ನಿಮಗೆ ನ್ಯಾಯ ಕೊಡಬೇಕು ಅಂತ ಅಂದಾಗ ನಾವು ಅಲ್ಲಿಗೆ ಬಂದು ನ್ಯಾಯ ಕೊಡೋಕ್ಕೆ ನನಗೆ 10ನೇ ತಾರೀಕುವರೆಗೂ ಬೆಡ್ ರೆಸ್ಟಲ್ಲಿ ಇದ್ದೀನಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು 6ನೇ ತಾರೀಕು ಆಗಲಿಲ್ಲ ಅಂತಂದರೆ ಬಡ್ಜೆಟಲ್ಲಿ 7ನೇ ತಾರೀಕಿಂದ ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಚಳುವಳಿ ವಾಪಸ್ ತಗೋಬೇಡಿ, ಬೇಕಿದ್ರೆ ಮುಂದೂಡ್ಕೊಂಡು ಇಲ್ಲ ಆಗಲಿಲ್ಲ ಅಂತಂದರೆ ನೀವು ಮುಂದೆ ಕಂಟಿನ್ಯೂ ಮಾಡ್ಬೋದು. ನನ್ನ ಮಾತಿಗೆ ಬೆಲೆ ಕೊಟ್ಟರೆ ಓಕೆ, ಇಲ್ಲ ಅಂದರೆ ನೀವು ಮುಂದೆ ಮಾಡ್ಕೊಡ್ರಿ, ನಾನು ಬರೋ ಸ್ಥಿತಿನಲ್ಲಿಲ್ಲ ಅಂತ ಹೇಳಿದಾಗ ನಾವು ಹೆಣ್ಮಕ್ಳು ಅವ್ರಿಗೊಂದು ಗೌರವ ಕೊಡಬೇಕು. ಯಾಕೆಂದರೆ ನಮ್ಮ ಇಲಾಖೆ ಸಚಿವರು ಈ ಥರ ಆದಾಗ ಇಲ್ಲಿ ರೋಡಲ್ಲಿ ಕೂತ್ಕೊಂಡು ಈ ಥರ ಅಪಮಾನ ಮಾಡೋದು ಸರಿಯಲ್ಲ ಅಂತಂದು ಹೇಳಿ ಒಂದು ನಿರ್ಧಾರ ತೊಗೊಂಡಿವಿ. ನಾವು ಚಳುವಳಿನ ಮುಂದೂಡಿದ್ದೀವಿ. ಬಟ್ ಇವತ್ತಿನ ಹೇಳಿದ ಪ್ರಕಾರ ಹಂಗೆ ಅಂತ ಎಲ್ಲ ಪ್ರತಿಪಕ್ಷದವರು ಎಲ್ಲ ಬಂದಿರೋದು ನೋಡಿ, ಸರ್ಕಾರ ಒಂದು ಒಮ್ಮತಕ್ಕೆ ಬಂದು ನಾನು ಕಂಟಿನ್ಯೂಸ್ ನೀವೇನು ಕನಿಷ್ಠ ವೇತನ ಕೇಳಿದರೆ ಆ ಕನಿಷ್ಠ ವೇತನ ನಾನು ಬಡ್ಜೆಟಲ್ಲಿ ಮಾಡ್ಕೊಡ್ತೀನಿ, ಮಾಡ್ಕೊಡ್ಲಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಬೇಕಾದರೆ ಕಂಟಿನ್ಯೂ ಮಾಡಿ ನಿಮ್ಮ ಸ್ಟ್ರೈಕನ್ನು. ಹಾಗಾಗಿ ಈಗ ಚಳಿನಲ್ಲಿ ತುಂಬ ಜನ ಅಸ್ವಸ್ಥರಾಗ್ತಿದ್ರಂತೆ. ಮಹಿಳೆಯಾಗಿ ನಾನು ನಿಮಗೆ ರಕ್ಷಣೆ ಕೊಡೋಕ್ಕಲ್ಲಿಲ್ಲ. ಬಿಟ್ಟು ಬಿಡದೆ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಕೊರವ ಚಳಿಯಲ್ಲೂ ಕೂಡ. ಅದರ ಸ್ಥಿತಿಗೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್, ಅಂಗನವಾಡಿ ನೌಕರರ ಪ್ರತಿಭಟನೆ ಮುಂದೂಡಿಕೆಯಾಗಿದೆ. ಸಂಬಳ ಹೆಚ್ಚಳದ ಭರವಸೆಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಅನ್ನುವಂತಹ ಮಾಹಿತಿ. ಬಜೆಟ್ನಲ್ಲಿ ಬೇಡಿಕೆ ಈಡೇರಿಸೋದಾಗಿ ಭರವಸೆಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಇದೀಗ. ಸೊ ಆ ಒಂದು ರೀಸನ್ ಇಂದಾಗಿ ಪ್ರತಿಭಟನೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು. ಸರ್ಕಾರದ ಭರವಸೆ ಬೆನ್ನಲ್ಲೇ ಧರಣಿ ಮುಂದೂಡಿಕೆಯಾಗದೆ ಬಜೆಟ್ನಲ್ಲಿ ಬೇಡಿಕೆ ಈಡೇರದಿದ್ರೆ ಮತ್ತೆ ಹೋರಾಟ ಫೈಕ್ಸ್ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮಾರ್ಚ್ 7ರಂದು ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಒಂದಷ್ಟು ಬೇಡಿಕೆಗಳನ್ನ ಇಟ್ಟು ಸರ್ಕಾರದ ಮುಂದೆ ಪ್ರತಿಭಟಿಸ್ತಾ ಇದ್ರು. ಕೊರೆವ ಚಳಿಯಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಆದ್ರೆ ಇದೀಗ ರಾಜ್ಯ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ, ತಮ್ಮ ಬೇಡಿಕೆಯನ್ನ ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಆದ ಕಾರಣ ಸದ್ಯಕ್ಕೆ ಮಾತ್ರ ಪ್ರತಿಭಟನೆಯನ್ನ ನಿಲ್ಲಿಸಿದ್ದಾರೆ. ಆದರೆ ಇನ್ನೇನಾದ್ರೂ ಬೇಡಿಕೆ ಈಡೇರಿಸದೆ ಇದ್ರೆ ಮತ್ತೆ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ, ಮಾರ್ಚ್ 7ಕ್ಕೆ ಮತ್ತೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಖಡಕ್ ಆಗಿ ಒಂದ್ ರೀತಿಯಾಗಿ ವಾರ್ನಿಂಗ್ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಕೊಟ್ಟಿರುವಂತದ್ದು. ಬಟ್ ಇವತ್ತಿನ ಹೇಳಿದ ಪ್ರಕಾರ ಹಂಗೆ ಅಂತ ಎಲ್ಲ ಪ್ರತಿಪಕ್ಷದವರು ಎಲ್ಲ ಬಂದಿರೋದು ನೋಡಿ, ಸರ್ಕಾರ ಒಂದು ಒಮ್ಮತಕ್ಕೆ ಬಂದು ನಾನು ಕಂಟಿನ್ಯೂಸ್ ನೀವೇನು ಕನಿಷ್ಠ ವೇತನ ಕೇಳಿದರೆ ಆ ಕನಿಷ್ಠ ವೇತನ ನಾನು ಬಡ್ಜೆಟಲ್ಲಿ ಮಾಡ್ಕೊಡ್ತೀನಿ, ಮಾಡ್ಕೊಡ್ಲಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಬೇಕಾದರೆ ಕಂಟಿನ್ಯೂ ಮಾಡಿ ನಿಮ್ಮ ಸ್ಟ್ರೈಕನ್ನು. ಹಾಗಾಗಿ ಈಗ ಚಳಿನಲ್ಲಿ ತುಂಬ ಜನ ಅಸ್ವಸ್ಥರಾಗ್ತಿದ್ರಂತೆ. ಮಹಿಳೆಯಾಗಿ ನಾನು ನಿಮಗೆ ರಕ್ಷಣೆ ಕೊಡೋಕ್ಕಲ್ಲಿಲ್ಲ, ಹಾಗಾಗಿ ದೂರ ಇರೋದ್ರಿಂದ ನೀವು ನನ್ನ ಮಾತಿಗೆ ಬೆಲೆ ಕೊಡಿ. ಬಟ್ ಹೋದ್ಸಲ ನಮ್ಮ ಮಾತು ತಪ್ಪಿಸ್ಕೊಂಡೆ ಅಂತಂದರೆ ಈ ಸಲ ತಪ್ಪಿಸ್ಕೊಳ್ಳಲ್ಲ. ನಾನು ಈ ಸಮಯದಲ್ಲಿ ನಿಮಗೆ ನ್ಯಾಯ ಕೊಡಬೇಕು ಅಂತ ಅಂದಾಗ ನಾವು ಅಲ್ಲಿಗೆ ಬಂದು ನ್ಯಾಯ ಕೊಡೋಕ್ಕೆ ನನಗೆ
ನನಗೆ 10ನೇ ತಾರೀಕುವರೆಗೂ ಬೆಡ್ ರೆಸ್ಟಲ್ಲಿ ಇದ್ದೀನಿ. ನಾನು ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು 6ನೇ ತಾರೀಕು ಆಗಲಿಲ್ಲ ಅಂತಂದರೆ ಬಡ್ಜೆಟಲ್ಲಿ 7ನೇ ತಾರೀಕಿಂದ ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಚಳುವಳಿ ವಾಪಸ್ ತಗೋಬೇಡಿ, ಬೇಕಿದ್ರೆ ಮುಂದೂಡ್ಕೊಂಡು ಇಲ್ಲ ಆಗಲಿಲ್ಲ ಅಂತಂದರೆ ನೀವು ಮುಂದೆ ಕಂಟಿನ್ಯೂ ಮಾಡ್ಬೋದು. ನನ್ನ ಮಾತಿಗೆ ಬೆಲೆ ಕೊಟ್ಟರೆ ಓಕೆ, ಇಲ್ಲ ಅಂದರೆ ನೀವು ಮುಂದೆ ಮಾಡ್ಕೊಳ್ರಿ, ನಾನು ಬರೋ ಸ್ಥಿತಿನಲ್ಲಿಲ್ಲ ಅಂತ ಹೇಳಿದಾಗ ನಾವು ಹೆಣ್ಮಕ್ಳು ಅವರಿಗೊಂದು ಗೌರವ ಕೊಡಬೇಕು. ಯಾಕೆಂದರೆ ನಮ್ಮ ಇಲಾಖೆ ಸಚಿವರು ಈ ಥರ ಆದಾಗ ಇಲ್ಲಿ ರೋಡಲ್ಲಿ ಕೂತ್ಕೊಂಡು ಈ ಥರ ಅಪಮಾನ ಮಾಡೋದು ಸರಿಯಲ್ಲ ಅಂತಂದು ಹೇಳಿ ಒಂದು ನಿರ್ಧಾರ ತೊಗೊಂಡಿವಿ. ನಾವು ಚಳುವಳಿನ ಮುಂದೂಡಿದ್ದೀವಿ. ಬಟ್ ಇವತ್ತಿನ ಹೇಳಿದ ಪ್ರಕಾರ ಹಂಗೆ ಅಂತ ಎಲ್ಲ ಪ್ರತಿಪಕ್ಷದವರು ಎಲ್ಲ ಬಂದಿರೋದು ನೋಡಿ ಸರ್ಕಾರ ಒಂದು ಒಮ್ಮತಕ್ಕೆ ಬಂದು ನಾನು ಕಂಟಿನ್ಯೂಸ್ ನೀವೇನು ಕನಿಷ್ಠ ವೇತನ ಕೇಳಿದರೆ ಆ ಕನಿಷ್ಠ ವೇತನ ನಾನು ಬಡ್ಜೆಟಲ್ಲಿ ಮಾಡ್ಕೊಡ್ಲಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಬೇಕಾದರೆ ಕಂಟಿನ್ಯೂ ಮಾಡಿ ನಿಮ್ಮ ಸ್ಟ್ರೈಕನ್ನು. ಹಾಗಾಗಿ ಈಗ ಚಳಿನಲ್ಲಿ ತುಂಬ ಜನ ಅಸ್ವಸ್ಥರಾಗ್ತಿದ್ರಂತೆ. ಮಹಿಳೆಯಾಗಿ ನಾನು ನಿಮಗೆ ರಕ್ಷಣೆ ಕೊಡೋಕ್ಕಲ್ಲಿ ಬಿಟ್ಟು ಬಿಡದೆ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಕೊರವ ಚಳಿಯಲ್ಲೂ ಕೂಡ. ಆದ್ರೆ ಸ್ಥಿತಿಗೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್, ಅಂಗನವಾಡಿ ನೌಕರರ ಪ್ರತಿಭಟನೆ ಮುಂದೂಡಿಕೆಯಾಗಿದೆ. ಸಂಬಳ ಹೆಚ್ಚಳದ ಭರವಸೆಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಅನ್ನುವಂತಹ ಮಾಹಿತಿ. ಬಜೆಟ್ನಲ್ಲಿ ಬೇಡಿಕೆ ಈಡೇರಿಸೋದಾಗಿ ಭರವಸೆಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಇದೀಗ. ಸೊ ಆ ಒಂದು ರೀಸನ್ ಇಂದಾಗಿ ಪ್ರತಿಭಟನೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು. ಸರ್ಕಾರದ ಭರವಸೆ ಬೆನ್ನಲ್ಲೇ ಧರಣಿ ಮುಂದೂಡಿಕೆಯಾಗದೆ. ಬಜೆಟ್ನಲ್ಲಿ ಬೇಡಿಕೆ ಈಡೇರದಿದ್ರೆ ಮತ್ತೆ ಹೋರಾಟ ಫೈಕ್ಸ್ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮಾರ್ಚ್ 7ರಂದು ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಒಂದಷ್ಟು ಬೇಡಿಕೆಗಳನ್ನ ಇಟ್ಟು ಸರ್ಕಾರದ ಮುಂದೆ ಪ್ರತಿಭಟಿಸ್ತಾ ಇದ್ರು. ಕೊರೆವ ಚಳಿಯಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಆದ್ರೆ ಇದೀಗ ರಾಜ್ಯ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ, ತಮ್ಮ ಬೇಡಿಕೆಯನ್ನ ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಆದ ಕಾರಣ ಸದ್ಯಕ್ಕೆ ಮಾತ್ರ ಪ್ರತಿಭಟನೆಯನ್ನ ನಿಲ್ಲಿಸಿದ್ದಾರೆ. ಆದರೆ ಇನ್ನೇನಾದ್ರೂ ಬೇಡಿಕೆ ಈಡೇರಿಸದೆ ಇದ್ರೆ ಮತ್ತೆ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ, ಮಾರ್ಚ್ 7ಕ್ಕೆ ಮತ್ತೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಖಡಕ್ ಆಗಿ ಒಂದು ರೀತಿಯಾಗಿ ವಾರ್ನಿಂಗ್ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಕೊಟ್ಟಿರುವಂತದ್ದು. ಬಟ್ ಇವತ್ತಿನ ಹೇಳಿದ ಪ್ರಕಾರ ಹಂಗೆ ಅಂತ ಎಲ್ಲ ಪ್ರತಿಪಕ್ಷದವರು ಎಲ್ಲ ಬಂದಿರೋದು ನೋಡಿ ಸರ್ಕಾರ ಒಂದು ಒಮ್ಮತಕ್ಕೆ ಬಂದು ನಾನು ಕಂಟಿನ್ಯೂಸ್ ನೀವೇನು ಕನಿಷ್ಠ ವೇತನ ಕೇಳಿದರೆ ಆ ಕನಿಷ್ಠ ವೇತನ ನಾನು ಬಡ್ಜೆಟಲ್ಲಿ ಮಾಡ್ಕೊಡ್ಲಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಬೇಕಾದರೆ ಕಂಟಿನ್ಯೂ ಮಾಡಿ ನಿಮ್ಮ ಸ್ಟ್ರೈಕನ್ನು. ಹಾಗಾಗಿ ಈಗ ಚಳಿನಲ್ಲಿ ತುಂಬ ಜನ ಅಸ್ವಸ್ಥರಾಗ್ತಿದ್ರಂತೆ. ಮಹಿಳೆಯಾಗಿ ನಾನು ನಿಮಗೆ ರಕ್ಷಣೆ ಕೊಡೋಕ್ಕಲ್ಲಿಲ್ಲ. ಹಾಗಾಗಿ ದೂರ ಇರೋದ್ರಿಂದ ನೀವು ನನ್ನ ಮಾತಿಗೆ ಬೆಲೆ ಕೊಡಿ. ಬಟ್ ಹೋದ್ಸಲ ನಮ್ಮ ಮಾತು ತಪ್ಪಿಸ್ಕೊಂಡೆ ಅಂತಂದರೆ ಈ ಸಲ ತಪ್ಪಿಸ್ಕೊಳ್ಳಲ್ಲ. ನಾನು ಈ ಸಮಯದಲ್ಲಿ ನಿಮಗೆ ನ್ಯಾಯ ಕೊಡಬೇಕು ಅಂತ ಅಂದಾಗ ನಾವು ಅಲ್ಲಿಗೆ ಬಂದು ನ್ಯಾಯ ಕೊಡೋಕ್ಕೆ ನನಗೆ 10ನೇ ತಾರೀಕುವರೆಗೂ ಬೆಡ್ ರೆಸ್ಟಲ್ಲಿ ಇದ್ದೀನಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು 6ನೇ ತಾರೀಕು ಆಗಲಿಲ್ಲ ಅಂತಂದರೆ ಬಡ್ಜೆಟಲ್ಲಿ 7ನೇ ತಾರೀಕಿಂದ ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಚಳುವಳಿ ವಾಪಸ್ ತಗೋಬೇಡಿ, ಬೇಕಿದ್ರೆ ಮುಂದೂಡ್ಕೊಂಡು ಇಲ್ಲ ಆಗಲಿಲ್ಲ ಅಂತಂದರೆ ನೀವು ಮುಂದೆ ಕಂಟಿನ್ಯೂ ಮಾಡ್ಬೋದು. ನನ್ನ ಮಾತಿಗೆ ಬೆಲೆ ಕೊಟ್ಟರೆ ಓಕೆ, ಇಲ್ಲ ಅಂದರೆ ನೀವು ಮುಂದೆ ಮಾಡ್ಕೊಳ್ರಿ, ನಾನು ಬರೋ ಸ್ಥಿತಿನಲ್ಲಿಲ್ಲ ಅಂತ ಹೇಳಿದಾಗ ನಾವು ಹೆಣ್ಮಕ್ಳು ಅವರಿಗೊಂದು ಗೌರವ ಕೊಡಬೇಕು. ಯಾಕೆಂದರೆ ನಮ್ಮ ಇಲಾಖೆ ಸಚಿವರು ಈ ಥರ ಆದಾಗ ಇಲ್ಲಿ ರೋಡಲ್ಲಿ ಕೂತ್ಕೊಂಡು ಈ ಥರ ಅಪಮಾನ ಮಾಡೋದು ಸರಿಯಲ್ಲ ಅಂತಂದು ಹೇಳಿ ಒಂದು ನಿರ್ಧಾರ ತೊಗೊಂಡಿವಿ. ನಾವು ಚಳುವಳಿನ ಮುಂದೂಡಿದ್ದೀವಿ. ಬಟ್ ಇವತ್ತಿನ ಹೇಳಿದ ಪ್ರಕಾರ ಹಂಗೆ ಅಂತ ಎಲ್ಲ ಪ್ರತಿಪಕ್ಷದವರು ಎಲ್ಲ ಬಂದಿರೋದು ನೋಡಿ ಸರ್ಕಾರ ಒಂದು ಒಮ್ಮತಕ್ಕೆ ಬಂದು ನಾನು ಕಂಟಿನ್ಯೂಸ್ ನೀವೇನು ಕನಿಷ್ಠ ವೇತನ ಕೇಳಿದರೆ ಆ ಕನಿಷ್ಠ ವೇತನ ನಾನು ಬಡ್ಜೆಟಲ್ಲಿ ಮಾಡ್ಕೊಡ್ಲಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಬೇಕಾದರೆ ಕಂಟಿನ್ಯೂ ಮಾಡಿ ನಿಮ್ಮ ಸ್ಟ್ರೈಕನ್ನು. ಹಾಗಾಗಿ ಈಗ ಚಳಿನಲ್ಲಿ ತುಂಬ ಜನ ಅಸ್ವಸ್ಥರಾಗ್ತಿದ್ರಂತೆ. ಮಹಿಳೆಯಾಗಿ ನಾನು ನಿಮಗೆ ರಕ್ಷಣೆ ಕೊಡೋಕ್ಕಲ್ಲಿ